ಇದರ ಮುಂದಿನ ಪಂದ್ಯ ಅಂಶ್ ಫೈಟರ್ಸ್ ಮಲ್ಪೆ ಮತ್ತು ಮೊಗವೀರ ಎಂಪೈರ್ ಎರಡೂ ತಂಡಗಳು ತಮ್ಮ 14 ಮಂದಿ ಆಟಗಾರರ ಯಾದಿಯನ್ನು ಫೈನಲ್ ಮಾಡಿಕೊಡ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಪ್ರತಿ 6 ಓವರ್ಗಳಿಗೆ 25 ಮತ್ತು 5 ಹೆಚ್ಚುವರಿ ನಿಮಿಷಗಳು 30 ನಿಮಿಷಗಳ ಒಳಭಾಗದಲ್ಲಿ ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಾಣಬೇಕಾಗಿದೆ. 11:49ಕ್ಕೆ ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಾಣಬೇಕಾಗಿದೆ. ಗಮನದಲ್ಲಿಟ್ಕೊಳ್ಳಿ, ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಮಂದಿ ಹಿರಿಯ ಅನುಭವಿ ಆಟಗಾರರಲ್ಲ ತಮ್ಮನ್ನು ತೊಡಗಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಪಂದ್ಯ. ಇನ್ನಿಂಗ್ಸ್ ಮೊದಲ ಚೆಂಡು ತಟ್ಟಿಮಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. ದೀಕ್ಷಿತ್ ಮೊದಲ ಚೆಂಡಿನಲ್ಲೇ ಮೊದಲ ಓಟವನ್ನು ದಾಖಲಿಸಿದ್ದಾರೆ. ಈ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಎರಡನೇ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸತತ 2 ಚೆಂಡುಗಳಲ್ಲಿ 2ನೇ ಓಟವನ್ನು ದಾಖಲಿಸಿಕೊಂಡ್ರು. ಮೂರನೇ ಚೆಂಡಿನಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ವಿರಾಜ್. ಮೊದಲ 3 ಚೆಂಡುಗಳಲ್ಲಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಎಸೆತಗಾರ. ಸ್ವಲ್ಪ ಮಟ್ಟಿಗೆ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು ನಿರೀಕ್ಷಿತ ಹಂತದ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬ್ಲಾಕಲ್ ಮಾದರಿ ಎಸೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ 4 ಚೆಂಡುಗಳು ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ರಾಮಾಂಜನೇಯ ಗುಡ್ಡೆ ಕೊಪ್ಲು. ಒಂದು ಹಂತದಲ್ಲಿ ಕೆಲವೊಂದು ಪ್ರಾಮುಖ್ಯ ರಾಜ್ಯ ಮಟ್ಟದ ಪಂದ್ಯಾಟವನ್ನು ಕೂಡ ಆಡಿರ್ತಕ್ಕಂಥ ತಂಡ. ಕ್ಷಣಕಾಲ ಬಿರುಸಿನಿಂದ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಸೀಮಾ ರೇಖೆ ಅಂಚಿನಲ್ಲಿ ದೀಕ್ಷಿತ್ ಸುಲಭ ಕ್ಯಾಚ್ ಅನ್ನು ನೀಡುವ ಮುಖಾಂತರವಾಗಿ ಮೊದಲ ಹೋದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ಪಂದ್ಯಾಟವನ್ನು ಆಡಬಲ್ಲಂತ ಎರಡೂ ತಂಡಗಳ ಗಮನಕ್ಕೆ, ಎಲ್ಲ ಆಟಗಾರರ ಗಮನಕ್ಕೆ ಪ್ಲೇಯರ್ ಸ್ಟ್ಯಾಂಡ್ ಇದೆ, ಡಗೌಟ್ ಇದೆ. ಆ ಡಗೌಟ್ಗಳನ್ನೇ ಬಳಸ್ಕೊಳ್ಬೇಕು. ಅದು ಎಲ್ಲ ತಂಡಗಳಿಗೆ ಅನ್ವಯಿಸುತ್ತೆ. ಜೊತೆಗೆ ಆ ಪಂದ್ಯಾಟ ನಡೆಯಬಲ್ಲಂತ ಸಂದರ್ಭದಲ್ಲಿ ಆ ತಂಡಗಳ 14 ಮಂದಿ ಆಟಗಾರರು ಮತ್ತು ಹೆಚ್ಚುವರಿ 3 ಮಂದಿ 17 ಮಂದಿಗೆ ಅಷ್ಟೇ ಅವಕಾಶ ಇದೆ. ಇನ್ನುಳಿದಂತಹ ಯಾವುದೇ ರೀತಿಯ ಇತರ ತಂಡಗಳ ಆಟಗಾರರಿಗೆ ಅವಕಾಶ ಇಲ್ಲ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಒಂದೆಡೆ ಸುಧಾಕರ್ ಸಾಲೇನ್, ಮತ್ತೊಂದೆಡೆ ಸುನೀಲ್ ಪುತ್ರನ್. ಒಂದೆರಡು ಡಗೌಟ್ಗಳು ಪಂದ್ಯಾಟದ ಅಂತಿಮ ಹಂತದವರೆಗೆ ಕಾರ್ಯನಿರ್ವಹಣೆಯನ್ನು ಕಾಣುತ್ತೆ. ಹೊಸ ಆಟಗಾರ ನಿಶಿತ್ ಆ ಡಗೌಟ್ ನಲ್ಲಿ ಪ್ಲೇಯರ್ ಪಂದ್ಯ ನಡೆಯಬಲ್ಲಂತ ತಂಡಗಳ ಆಟಗಾರರಿಗೆ ಮಾತ್ರ ಸೀಮಿತವಾಗಿದೆ. ಇನ್ನುಳಿದಂತ ಯಾವುದೇ ಸಪೋರ್ಟರ್ಸ್ ಇರಲಿ, ಆಟಗಾರರಿರಲಿ, ಅಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಸಂಘಟಕರು ರವಾನಿಸ್ತಾ ಇದ್ದಾರೆ. ನಿಶ್ಚಿತ್ ಮೊದಲ ಓಟವನ್ನು ದಾಖಲಿಸಿಕೊಂಡ್ರು. ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ಆ ಪಂದ್ಯ ನಡೆಯಬಲ್ಲಂತ ಸಂದರ್ಭದಲ್ಲಿ ಡಗೌಟ್ ನಲ್ಲಿರ್ತಕ್ಕಂಥ ಇತರ ಆಟಗಾರರು
ಇತರ ಪ್ರೇಕ್ಷಕ ವರ್ಗದವರು ಡಗೌಟ್ ಅನ್ನು ತೆರವು ಮಾಡಿಕೊಡ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದು ಎಲ್ಲ ತಂಡಗಳಿಗೆ ಅನ್ವಯವಾಗುತ್ತೆ. ಮೊದಲ ಅತ್ಯುತ್ತಮ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 5 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು ವಿರಾಜ್. ಎರಡನೇ ಓವರ್ಗಾಗಿ ಮತ್ತೋರ್ವ ಹಿರಿಯ ಅನುಭವಿ ಎಸೆತಗಾರ ಪ್ರವೀಣ ಅವರನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಮೊಗವೀರ 11 ಉಳ್ಳಾಳದ ತಂಡ. ಬಹಳಷ್ಟು ಮಂದಿ ಹಿರಿಯ ಅನುಭವ ಆಟಗಾರರಿಗೆಲ್ಲ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದಡ ಶೈಲೇಶ್ ಕೂಡ ಅದೇ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸತೀಶ್ ಜಿ ಮಲ್ಪೆ ಮತ್ತೋರ್ವ ಟೆನ್ನಿಸ್ ಬಾಲ್ ನ ಅಪ್ರತಿಮ ಆಟಗಾರ. ಬಹಳಷ್ಟು ಉತ್ತಮ ಎಸೆತ, ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಮಿಡಾನ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ ಚಾಲ್ತಿ 2ನೇ ಓವರ್ನಲ್ಲಿ. ಮೊದಲ ಪಂದ್ಯ ಫಿಶರ್ ಮ್ಯಾನ್ 11 ಮಲ್ಪೆ ತಂಡ ಆಘಾತಕಾರಿ ಸೋಲನ್ನು ಕಾಣ್ತಾ ಇದ್ದಾರೆ ದಿನದ ಮೊದಲ ಪಂದ್ಯದಲ್ಲೇ. ಮುಂದಿನ ಪಂದ್ಯ 2 ತಂಡಗಳು ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಅನ್ಸು ಫೈಟರ್ಸ್ ಮಲ್ಪೆ ವರ್ಸಸ್ ಮಗವೀರ ಎಂಪೈರ್ ಕ್ಯಾಪ್ಟನ್ ತಮ್ಮ ಆಟಗಾರರ ಯಾದಿ ಪ್ಲೇಯರ್ ಲಿಸ್ಟ್ ಅನ್ನು ಫೈನಲ್ ಮಾಡಿಕೊಡಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಜೊತೆಗೆ 6 ಓವರ್ ಮುಕ್ತಾಯದ ಬಳಿಕ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ತಡ ಮೊತ್ತ 7. ಬಹಳಷ್ಟು ಸಮಯಗಳ ಬಳಿಕ ಈ ಪರಿಸರದಲ್ಲಿ ಮೊಗವೀರ ಸಮಾಜ ಬಾಂಧವರ ಪಂದ್ಯಾಕೂಟ ನಡೀತಾ ಇದೆ. ಇದೇ ಋತುವಿನಲ್ಲಿ ಬೆಂಗಳೂರಿನ ಮೊಗವೀರ ಇಲ್ಲೊಂದು ಅತ್ಯುತ್ತಮ ಪಂದ್ಯಾಟವನ್ನು ಬೆಂಗಳೂರಿನ ಮೊಗವೀರ ಸುವರ್ಣ ಪಥ ಸಂಭ್ರಮಕ್ಕಾಗಿ ನಡೆಸಿದ್ರು. ನೆಟ್ ನೇರ ಹೊಡೆತ, ತಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಗೂಡದ ಹಿಂಭಾಗದಲ್ಲಿ ಸ್ವಲ್ಪಡಿಗೆ ಚುರುಕಿನ ಗತಿಯ ಗೂಡದ ಹಿಂಭಾಗದ ಗರುಡತನ ತೋರ್ಪಡಿಸ್ತಾ ಇರ್ತಕ್ಕಂಥ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ ರೋಷನ್ ಕುಳಾಯ್ ಅತ್ಯುತ್ತಮ ಗೂಡದ ಹಿಂಭಾಗದ ಗರುಡತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 2 ಚೆಂಡು 2ನೇ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಪಂದ್ಯಾಟ ಅಂಪೈರ್ಸ್ಗಳು ಕೃಷ್ಣ ಹಾಸನ, ಸಚಿನ್ ಹಾಸನ, ಮತ್ತೊಂದೆಡೆ ರಾಘು ಕಾಡೂರು ಮತ್ತು ದೀಪಕ್ ಕಡ್ಪಾಡಿ. ಮತ್ತೆ ಪ್ರವೀಣ್ ನೆಟ ನೇರ ಹೊಡೆತ, ಬಳಸುವುದವರ ಹೊಡೆತವನ್ನು ಲಾಂಗ್ ಆಫ್ ಸೀಮಾ ರೇಖೆಯ ಮೊದಲ ಸಿಕ್ಸರ್ ಅನ್ನು ಪ್ರೀತಮ್ ದಾಖಲಿಸಿದ್ರ. ಬಹಳ ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಲಾಂಗ್ ಆಫ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಸಿಕ್ಸರ್ ಕೂಡ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ತಂಡ ಮೊತ್ತ
14ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ವ್ಯವಸ್ಥಿತ ಮಗವೀರ ಸಮಾಜ ಬಾಂಧವರ ಪಂದ್ಯಾಕೂಟ. ಜಿಪ್ಸಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕೂಳೂರು ಕುಳಾಯಿ ನಡೆಸ್ತಾ ಇರ್ತಕ್ಕಂಥ ಪಂದ್ಯಾಟ. ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಎಸೆತ ಸ್ವಲ್ಪ ಮಟ್ಟಿಗೆ ಜಾಣ್ಮೆ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಹಂತದ 12 ಚೆಂಡುಗಳ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಒಂದು ಅಮೂಲ್ಯ ಹೋದ್ದರಿಗಳ ಆಘಾತವನ್ನು ಕಾಣ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯ, 36 ಎಸೆತಗಳ ಲೀಗ್ ಹಂತದ ಪಂದ್ಯಗಳು ಆರಂಭಿಕ ಹಂತದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮದ ಮುಖಾಂತರವಾಗಿ ಉದ್ಘಾಟನೆಯನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ. ಮತ್ತೆ ಮೂರನೇ ಅವರ ಚಾಲ್ತಿಯಾಗಿ ಮತ್ತೆ ಬೀರಜನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಮಾರುತಿ 11 ಉಳ್ಳಾಳದ ತಂಡ ರಾಮಾಂಜನೇಯ ಗುಡ್ಡ ಕೊಪ್ಪಳದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯ ಹನ್ಶು ಫೈಟರ್ಸ್ ಮಲ್ಪೆ ಮಗವೀರ ಎಂಪೈರ್ ಅನ್ನು ಎದುರಿಸ್ತಾ ಇದೆ. 10 ತಂಡಗಳು 10 ಫ್ರಾಂಚೈಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮಗವೀರ ಸಮಾಜ ಬಾಂಧವರ ಪಂದ್ಯಾಕೂಟ ಇವತ್ತು ಆರಂಭ, ನಾಳೆ ಸಮಾಪನವನ್ನು ಕಾಣುತ್ತೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ ನಿಶ್ಚಿತ. ಸುಲಭ ಕ್ಯಾಚ್ ಅನ್ನು ಕೂಡ ಹಿಂಭಾಗದಲ್ಲಿ ನೀಡ್ತಾ ಇದ್ರ ಮುಖಾಂತರವಾಗಿ ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ರಾಮಾಂಜನೇಯ ಗುಡ್ಡೆ ಕೊಪ್ಪಳ ಎರಡನೇ ಹೋದರೆ ಆಘಾತವನ್ನು ಕಡ್ಕೊಂಡ್ರು. ಹಿಂದೆ ದೀಕ್ಷಿತ್ ಔಟ್ ಆಗಿದ್ರು. ಇವಾಗ ಎರಡನೇ ವಿಕೆಟ್ ರೂಪದಲ್ಲಿ ಮತ್ತೊಂದು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ರಾಮಾಂಜನೇಯ ಗುಡ್ಡೆ ಕೊಪ್ಪಳ. ಹೊಸ ಆಟಗಾರ ಸೂರಜ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ ನಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ತಂಡ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಈಗಾಗಲೇ ಒಂದು ಬಿರುಸಿನ ಸಿಕ್ಸರ್ ಅನ್ನು ಪ್ರೀತಮ್ ಲಾಂಗ್ ಆಫ್ ವಿಭಾಗದಲ್ಲಿ ದಾಖಲಿಸಿದ್ದಾರೆ. ತಂಡ ಮೊತ್ತ ಕೂಡ 15 ಓಟಗಳು. 10 ತಂಡಗಳು ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಪಂದ್ಯಾಟ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಪ್ರೀತಮ್ ದಾಂಡಿನ ಎರಡನೇ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ, ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಅರ್ಜುನ್ ಕಾಂಚನ್.
ಅವ್ರು ನಮ್ಮ ಮೈನ್ ಸ್ಟೇಜ್ ಅಲ್ಲಿ ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅರ್ಜುನ್ ಕಾಂಚನ್ ಮುಕ್ತಾಯ ಕಂಡ ಮೊದಲ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅರ್ಜುನ್ ಕಾಂಚನ್ ಅವರು ಮಾಧವ್ ಪುತ್ರನವರ ಮುಖಾಂತರವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅನ್ಶು ಫೈಟರ್ಸ್ ಮಲ್ಪೆ ಕ್ಯಾಪ್ಟನ್ ಆದಷ್ಟು ಶೀಘ್ರಗತಿಯಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ನ ಕಡೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅನ್ಶು ಫೈಟರ್ಸ್ ಮಲ್ಪೆ ಅಂಶ್ ಫೈಟರ್ಸ್ ಹೊಸ ಬೌಲರ್ ಚೇತನ್. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 23 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪ್ರಮುಖ 3 ಹೋದರ್ಗಳ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ತಂಡ ಒಂದು ಹಂತದಲ್ಲಿ ಬಿರುಸಿನ ಆರಂಭದ ಸೂಚನೆಯನ್ನು ರವಾನಿಸಿರ್ತಕ್ಕಂಥ ರಾಮಾಂಜನೇಯ ಗುಡ್ಡಕೊಪ್ಲ 2 ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಪ್ರೀತಮ್ ಹುದ್ದರಿ ಕೂಡ ಒಪ್ಪಿಸಿದ್ದಾರೆ. ಜಾನಿ ಹೊಸ ಆಟಗಾರ. ಒಂದೆಡೆ ಸೂರಜ್ ಮತ್ತೊಂದೆಡೆ ಜಾನಿ. ಚೇತನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಮಗವಿರೆ 11 ಉಳ್ಳಾಳ ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇರ್ತಕ್ಕಂಥ ತಂಡ. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಬಹಳಷ್ಟು ಮಂದಿ ಹಿರಿಯ ಅನುಭವಿ ಆಟಗಾರರಿಗೆಲ್ಲ ಮಣೆ ಹಾಕ್ತಾ ಇರ್ತಕ್ಕಂಥ ಮಗವಿರೆ 11 ಒಂದೆಡೆ ಸತೀಶ್, ಶೈಲೇಶ, ರೋಷನ್, ಪ್ರವೀಣ, ಪಿತ್ರೋಡಿ ಈ ರೀತಿಯ ಬಹಳಷ್ಟು ಮಂದಿ ಹಿರಿಯ ಆಟಗಾರರಿಗೆಲ್ಲ ಮಣೆ ಹಾಕ್ತಾ ಇರ್ತಕ್ಕಂಥ ತಂಡ. ಸ್ಟ್ಯಾಪ್ ಔಟ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಲಾಂಗ್ ಆಫ್ ಮತ್ತು ಡಿಪೆಕ್ಸ್ ಕವರ್ಸ್ ನಡುವಿನ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಆಟಗಾರ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಚೇತನ್ ಮೊದಲ 2 ಚೆಂಡುಗಳಲ್ಲಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಸತತ 3ನೇ ಡಾಟ್ ಬಾಲ್ಗಳು ಮತ್ತೆ ಚೇತನ್ ದಾಖಲಿಸಿದ್ದಾರೆ. 4ನೇ ಎಸೆತ ಮತ್ತೆ ಲೆಗ್ ಬಿಫೋರ್ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಮತ್ತೆ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ ಅಂತಿಮ ಚೆಂಡಿನಲ್ಲಿ. ಈ ಮುಖಾಂತರವಾಗಿ ಸಾಗಿ ತಗೊಂಡಿರ್ತಕ್ಕಂಥ ರನ್ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. 24 ಓಟಗಳು. ಬಹಳಷ್ಟು ಶಾರ್ಟ್ ಆಗಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನದ ನಡುವೆ ಅಂತಿಮ ಹಂತದಲ್ಲಿ ಕ್ಯಾಚ್ ಕೂಡ ಕೈ ಜಾರಿ ಹೋಗ್ತಾ ಇದ್ದಾವೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 25ಕ್ಕೆ ತಲುಪ್ತಾ ಇದೆ 4 ರನ್ ಚಾಲ್ತಿಯಲ್ಲಿ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಹೋದ್ದರಿ ಆಘಾತ, ಕ್ವಿಕರ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು ಚೇತನ್. ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಚೇತನ್ ಅವಕಾಶವನ್ನು ಮಾಡಿಕೊಟ್ರು. ಮುಕ್ತಾಯದ 4 ಓವರ್ಗಳ ಬಳಿಕ 25 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ 12 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ. ರಾಮಾಂಜನೇಯ ಗುಡ್ಡೆಕೊಪ್ಲ. ಹೊಸ ಆಟಗಾರ ಧರ್ಮೇಶ ರಾಮಾಂಜನೇಯದ ಪರವಾಗಿ ಹಾಗೂ ರಾತ್ರಿಯ ಉಭಯ ಜಿಲ್ಲೆಗಳ ದಾಂಡು ಚೆಂಡಿನ ಮೊಗವೀರ ಸಮಾಜ ಬಾಂಧವರ ಜಿಪ್ಸಿ ಪಂದ್ಯಾಕೂಟ. ಐದನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಶತಕಗಾರ ರೂಪದಲ್ಲಿ ಅನಿಲ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಮೊಗವೀರ 11 ಅಲ್ಲಿ ಆನ್ಶ್ ಫೈಟರ್ಸ್ ಮತ್ತು ಮೊಗವೀರ ಅಂಪೈರ್ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಿಮ್ಮ ಪ್ಲೇಯರ್ ಲಿಸ್ಟ್ ಅನ್ನು ಫೈನಲ್ ಮಾಡಿಕೊಡಿ, ಜೊತೆಗೆ ಟಾಸ್ ಕಾರ್ಯಕ್ರಮ ಕೂಡ ಮುಕ್ತಾಯಗೊಳಿಸಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. ಇದರ 3ನೇ ಪಂದ್ಯ ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆ. 1 ಓಟಗಳ ಸೇರ್ಪಡೆ ತಡ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಸತತ 2 ಅತಿಕ್ರಮ ಓಟಗಳು, ಬ್ಯಾಕ್ ಟು ಬ್ಯಾಕ್ 2 ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 27. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್ ನಡುವೆ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಮತ್ತೊಂದು 6 ದಾಖಲಾತಿಯನ್ನು ಕಾಣ್ತಾ ಇದೆ. ಕ್ಲೋಸ್ ಆಗಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಂಡ್ರು ಧರ್ಮೇಶ. ನೆಟ್ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಕೇವಲ 1 ಓಟಗಳಿಗೆ ಅಷ್ಟೇ
ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ತಂಡ ಮೊತ್ತ 35. ಅತಿಕ್ರಮ ಊಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ರವಾನೆ ಆಗ್ತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 30. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಬಹಳಷ್ಟು ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಮೊದಲ 5 ಓವರ್ಗಳ ಮುಕ್ತಾಯದ ಬಳಿಕ ಅಂತಿಮ ಹಂತದ 6 ಚೆಂಡುಗಳು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಚೇತನ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ವೀರಜ್ ಅತ್ಯುತ್ತಮ ಎಸೆಗಾರನಿಕೆಯನ್ನು ತೋರ್ಪಡಿಸಿದ್ದಾರೆ. ಮತ್ತೋರ್ವ ಅನುಭವಿ ಎಸೆತಗಾರ ಪ್ರವೀಣ ಪಿತ್ರೋಡಿ ಒಂದು ಸಿಕ್ಸರ್ ಸಹಿತವಾಗಿ 9 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅನಿಲ್ 13 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲ ಓವರ್ನಲ್ಲಿ ಚೇತನ್ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಬಿರುಸಿನ ಹೊಡೆತ, ಸಿಕ್ಸರ್ ಅಡ್ಡಾಯಿಸಿದ್ದಾರೆ. ಅತ್ಯುತ್ತಮ ಕ್ಷೇತ್ರರಕ್ಷಣೆ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸಿಕ್ಸರ್ ಅಡ್ಡಾಯಿಸಿದ್ರು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 40ಕ್ಕೆ ತಲುಪ್ತಾ ಇದೆ. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ ತಂಡ ಮೊತ್ತ 41ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳು ಮಾತ್ರ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಹೋರಾಟಗಾರಿ ಮೊತ್ತವನ್ನು ದಾಖಲಿಸುವಂತಹ ಎಲ್ಲ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ರಾಮಾಂಜನೇಯ ಗುಡ್ಡೆ ಕೊಪ್ಪಳ ಮಗುವೀರ ಎಂಪೈರ್ ಕ್ಯಾಪ್ಟನ್ ಟಾಸಿಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಓವರ್ನಲ್ಲಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಚೇತನ್ ಮೊದಲ ಓವರ್ನಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚೇತನ್ ಅಂತಿಮ ಹಂತದ ಸ್ಲಾಗ್ ಓವರ್ನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನೀತು ಕ್ಷೇತ್ರರಕ್ಷಣೆ ಎಡವಟ್ಟು, ಮತ್ತೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ನಂಬುಗೆ ಭರವಸೆ ಕ್ಷೇತ್ರರಕ್ಷಕ ನೀತು ಕೂಡ ಕ್ಷೇತ್ರರಕ್ಷಣೆ ಎಡವಟ್ಟನ್ನು ದಾಖಲಿಸಿದ್ದಾರೆ. ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 49ಕ್ಕೆ ತಲುಪ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1+1 2 ಓಟಗಳ ಸೇರ್ಪಡೆ. ಓಟಗಳಿಗೆ
ಈ ಹಂತದಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ರನ್ಔಟ್ ರೂಪದಲ್ಲಿ ಹೊದ್ದರನ್ನು ಒಪ್ಪಿಸಿದ್ರು ಧರ್ಮೇಶ. ಈ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಹೊದ್ದರನ್ನು ಒಪ್ಪಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಹೊಸ ಆಟಗಾರ ಪವನ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಅಲ್ಲಿ ಭಗವೀರ ಅಂಪೈರ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, ಇನ್ನಿಂಗ್ಸ್ ಕೊನೆ ಚೆಂಡಿನಲ್ಲಿ ಮತ್ತೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರಿ. ಓವರ್ನಲ್ಲಿ ಸಾಕಷ್ಟು ಓಟಗಳಿಗೆ ಚೇತನ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹತ್ತೊಂಬತ್ತು ಓಟಗಳಲ್ಲಿ ಕೊನೆ ಓವರ್ನಲ್ಲಿ ಅವಕಾಶವನ್ನು ಚೇತನ್ ಮಾಡಿಕೊಟ್ರು. ಮೊದಲ ಓವರ್ನಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚೇತನ್ ಅಂತಿಮ ಓವರ್ನಲ್ಲಿ 19 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ದಿನದ ಮುಂದಿನ ಹಂತದ ಪಂದ್ಯದ ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮಗುವೀರ ಅಂಪೈರ್ ಕ್ಯಾಪ್ಟನ್ ಟಾಸಿಗೆ ಬರಬೇಕು. ಈಗಾಗಲೇ ಆಂಶ್ ಫೈಟರ್ಸ್ ನಾಯಕರು ಉಪಸ್ಥಿತಿಯಲ್ಲಿದ್ದಾರೆ. ರಿಯಾನ್ಶ್ ಪುನೀತ್ ದೀಪಾ ಬಂಗೇರ ಈ ಒಂದು ಜಾಹೀರಾತು ಫಲಕ ನಮ್ಮ ಲಾಂಗ್ ಆನ್ ವಿಭಾಗದಲ್ಲಿದೆ. ಆ ಒಂದು ಜಾಹೀರಾತು ಫಲಕಕ್ಕೆ ನೇರವಾಗಿ ಸಿಕ್ಸರ್ ದಾಖಲಿಸಿದ್ರೆ ಈ ಪಂದ್ಯದಿಂದಲೇ ಆರಂಭಗೊಳ್ಳುತ್ತೆ. ಆ ಪ್ರತಿ ಸಿಕ್ಸರ್ಗೆ 1,000 ರೂಪಾಯಿಗಳು. ಐವತ್ತ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಒಂದು ಹಂತದಲ್ಲಿ ಮೊದಲ 4 ಓವರ್ಗಳ ಹಂತಕ್ಕೆ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಎಲ್ಲ ಲಕ್ಷಣವನ್ನು ತೋರ್ಪಡಿಸಿರ್ತಕ್ಕಂಥ ತಂಡ ಅಂತಿಮ 2 ಓವರ್ಗಳಲ್ಲಿ 32 ಓಟವನ್ನು ದಾಖಲಿಸಿದ್ದಾರೆ. ಆ ಒಂದು ಓಟಗಳೇ ಇವಾಗ ಮಗವೀರ 11 ಉಳ್ಳಾಳದ ಆಟಗಾರರಿಗೆ ಸಮಸ್ಯೆಯನ್ನು ಕೂಡ ಮಾಡ್ತಾ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿರುವಂತಹ ಹರ್ಷಿತ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಹರ್ಷಿತ್ ಓಂದಾಸ್ ಅವರು ಮುಖ್ಯ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಹರ್ಷಿತ್ ಅವರು ದಯವಿಟ್ಟು ಮುಖ್ಯ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಇರುವರು ಹಿರಿಯ ಅನುಭವಿ ಆಟಗಾರ ಶೈಲೇಶ್ ಮತ್ತು ಸತೀಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಮೇಲಾಡದ ಪರಿಸ್ಥಿತಿಯಲ್ಲಿ 10ರ
ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಪಂದ್ಯ. ಮೊಗವೀರ 11 ರಾಮಾಂಜನೇಯ ಗುಡ್ಡಕೊಪ್ಪಲದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಇವತ್ತು ಪ್ರಶಸ್ತಿಯನ್ನ ತಂಡದ ಸದಸ್ಯರಾಗಿರುವಂತಹ ಸುಕೇಶ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ನಮಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಹರ್ಷಿತ್ ರವರಿಗೆ ಸುಕೇಶ್ ಅವರು ಶಾಲನ್ನು ಅದೇ ರೀತಿ ಹೂವನ್ನು ನೀಡುವ ಮುಖಾಂತರವಾಗಿ ತಮ್ಮನ್ನ ಆತ್ಮೀಯವಾಗಿ ಮೊಗವೀರ ಪ್ರೀಮಿಯರ್ ಲೀಗ್ 2020 ಪಂದ್ಯಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಪ್ರತಿ 6 ಓವರ್ಗಳಿಗೆ 24+6 ಹೆಚ್ಚುವರಿ ನಿಮಿಷಗಳು. ಮೊದಲ ಓವರ್ಗಾಗಿ ಸಚಿನ್ ಅನ್ನು ಪರಿಚಯಿಸ್ತಾ ಇದ್ದಾರೆ ರಾಮಾಂಜನೇಯ. ಪುಡಾಂತರವಾಗಿತ್ತು, ಬಹಳ ಸುಂದರವಾದ ಹೊಡೆತ. ಬೌಂಡ್ರಿ ಅನ್ನುವಂತಹ ಸೂಚನೆ ಬರ್ತಾ ಇದೆ. ನೋ ಬಾಲ್ ಪ್ಲಸ್ ಬೌಂಡ್ರಿ. 5 ಓಟಗಳ ಸೇರ್ಪಡೆ ಬಿರುಸಿನ ಆರಂಭಿಕ ಚೆಂಡಿನಲ್ಲಿ ದಾಖಲಾತಿಗೆ ಅವಕಾಶವನ್ನು ಮಾಡಿಕೊಟ್ರು. ಫ್ರೀ ಹಿಟ್ ಲಾಭದ ಚೆಂಡು. ಮತ್ತೆ ಸಚಿನ್ ಸ್ವಲ್ಪ ಹೊಡೆಗೆ ನೋ ಬಾಲ್ ಎಸೆತವನ್ನು ಎಸೆತಾ ಇದ್ದಾರೆ. ಪವರ್ ಪ್ಲೇ ಆರಂಭಿಕ ಚೆಂಡಿನಲ್ಲಿ ಬಿರುಸಿನ ಹೊಡೆತವನ್ನು ಶೈಲೇಶ ದಾಖಲಿಸಿದ್ರು. ತಡ ಮತ್ತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಫ್ರೀ ಹಿಟ್ ಲಾಭದ ಚೆಂಡು. ಬಹಳ ಶೋತಮರದ ಹೊಡೆತ. ಡೀಪ್ ಮಿಡ್ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಶೈಲೇಶ ಬಿರುಸಿನ ಆರಂಭವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡು ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಮೊಗವೀರ 11 ಬಿರುಸಿನ ಆರಂಭವನ್ನೇ ಪಡ್ಕೊಳ್ತಾ ಇದೆ. 9ಕ್ಕೆ ನೋ ಲಾಸ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬ್ಲಾಕ್ ಆಲ್ ಚೆಂಡು ಸಾಲ್ವಡ್ಗೆ ಯಾರ್ಕರ್ ಲೆಂತ್ನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ತಂಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇರ್ತಕ್ಕಂಥ ತಂಡ ಒಂದು 58ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಹಂತದಲ್ಲಿ ಪವರ್ ಪ್ಲೇ ಮೊದಲ ಓವರ್ನಲ್ಲಿ ಒಂದು ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮೊಗವೀರ 11 ಉಳ್ಳಾಳ. ಮತ್ತೆ ಸಚಿನ್ ನೆಟ್ಟ ನೇರ ಹೊಡೆತ. ಸತೀಶ್ ದಾಂಡಿನ ಬಿರುಸಿನ ಸಿಕ್ಸರ್. ಈಗ ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ತಾನು ಎದುರಿಸಿದ ಮೊದಲ ಚೆಂಡಿನಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ದಾರೆ. ಒಂದು ಹಂತದ ಹಿರಿಯ ಆಟವನ್ನು ಮರುಕಳಿಸುವಂತ ವೈಭವವನ್ನು ವೈಭವೀಕರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸತೀಶ್ ಜಿ ಮಲ್ಪ. ಬಹಳ ಶುದ್ಧ ಎಸೆತ. ತಡ ಮೊತ್ತ 15 ಓಟಗಳು. ಚೆಕ್. ಹಲೋ ನಬಿ ಕಾರ್ಯಕ್ರಮಕ್ಕೆ ಮತ್ತೋರ್ವ ಹಿರಿಯ ಆಟಗಾರರು ಜಿಪ್ಸಿಯ ಸದಸ್ಯರು ಸುದೇಶ್ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಮೊಗವೀರ ಪ್ರೀಮಿಯರ್ ಲೀಗ್ 2025 ಪಂದ್ಯಕೂಟಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಲಾಂಗ್ ಆಫ್ ವಿಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 17 ಓಟಗಳು. 17 ಫಾರ್ ನೋ ಲಾಸ್. ಟೆನ್ನಿಸ್ ಬಾಲ್ನ ಅಪ್ರತಿಮ ಆಟಗಾರರಲ್ಲಿ ಇರುವರು. ಒಂದೆಡೆ ಶೈಲೇಶ, ಮತ್ತೊಂದೆಡೆ ಸತೀಶ್ ಜಿ ಮಲ್ಪೆ. ಬಹಳ ಶುದ್ಧ ಬರೆದ ಹೊಡೆತ. ಮತ್ತೆ ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮತ್ತೆ 21 ಓಟಗಳು.
ಮೊದಲ ಓವರ್ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಮಗವೀರ 11 ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಮಗವೀರ 11 ಕ್ಷೇತ್ರರಕ್ಷಣೆ ಮಾಡಿತು. ಮೊದಲ 4 ಓವರ್ಗಳಲ್ಲಿ ರಾಮಾಂಜನೇಯ ಗುಡ್ಡೆ ಕೊಪ್ಲ ಒಂದು ಹಂತದ ಕನಿಷ್ಠ ಮೊತ್ತವನ್ನು ದಾಖಲಿಸುವ ಹಂತದಲ್ಲಿದ್ದರೂ ಕೂಡ ಅಂತಿಮ 2 ಓವರ್ಗಳಲ್ಲಿ 32 ಓಟವನ್ನು ದಾಖಲಿಸಿದ್ದಾರೆ. ಪ್ರಸ್ತುತ ಬಿರುಸಿನ ಆರಂಭಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥ ಮಾರುತಿ ಮಗವೀರ 11 ಪ್ರಸ್ತುತ 21 ಓಟವನ್ನು ದಾಖಲಿಸಿದ. ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಅನ್ಶು ಫೈಟರ್ಸ್ ಮಲ್ಪೆ ಮತ್ತು ಮಗವೀರ ಎಂಪೈರ್ ಕ್ಯಾಪ್ಟನ್ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಬಹಳ ಶೋಧ ಬರೆದ ಹೊಡೆತ ಅಕ್ರಾಸ್ ಲೈನ್ ಮೇಲೆ ಸ್ವಲ್ಪ ಅಡ್ಡ ಹೊಡೆತವನ್ನು ಸತೀಶ್ ದಾಂಡಿನ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ದಿನದ ಮುಂದಿನ ಪಂದ್ಯ ಅನ್ಶ್ ಫೈಟರ್ಸ್ ಮತ್ತು ಮಗವೀರ 11 ನಡುವಿನ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನು ಸುದೇಶ್ ಕೋಟಿಯನವರು ಮಗವೀರ ಎಂಪೈರ್ ನಡುವಿನ ಪಂದ್ಯವನ್ನು ಸುದೇಶ್ ಕೋಟೆಯನವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತನ್ನ ಮೂಲಕ ಗೋಡುವ ಹೆಮ್ಮಾಗದಲ್ಲಿ ಎಡವಟ್ಟು ಮತ್ತೆ ಬೌಂಡ್ರಿ ಬೈ ರೂಪದಲ್ಲಿ 4 ಓಟಗಳ ಸೇರ್ಪಡೆ. ಅಲ್ಲಿ ಬ್ಯಾಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ಸತೀಶ್ ದಾಂಡಿನ ಮುಖಾಂತರವಾಗಿ. ಮಗವೀರ ಎಂಪೈರ್ ಕೊನೆ ಹಂತದ ಗಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ತಡ ಮತ್ತೆ 30 2ನೇ ಓವರ್ನ ಚಾಲ್ತಿಯಲ್ಲಿ ಒಂದು ಬಿರುಸಿನ ಆರಂಭವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಹಿರಿಯ ಅನುಭವಿ ಆಟಗಾರರು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಆಟ ಪ್ರಸ್ತುತ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಶೋಧವರದ ಹೊಡೆತ ಲಾಂಗ್ ಲೆಗ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಶೈಲೇಶ್ ದಾಂಡಿನ ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ 37 ಓಟಗಳು. ಯಾವುದೇ ಹೊದ್ದರಿ ಆಗತ್ತವಿಲ್ಲದ ಅತ್ಯುತ್ತಮ ಆರಂಭವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ದಿನ ಮುಂದಿನ ಪಂದ್ಯ ಮಗವೀರ ಎಂಪೈರ್ ಟಾಸ್ ಜಯವನ್ನು ದಾಖಲಿಸ್ತಾ ಇದ್ದಾರೆ. ತೀರ್ಮಾನ ತಿಳಿಸ್ಕೊಳ್ಳಿ. ಒಂದು ರನ್ಔಟ್ ಅವಕಾಶ ಇತ್ತು, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತಡ ಮೊತ್ತ 36 ಓಟಗಳು. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 36 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 36. ಅಲ್ಲಿ ತಡಂಬರ್ ಸೂಚನೆ ರವಾನಿಸಿದ್ದಾರೆ. ಇನ್ನು ಕೇವಲ 22 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ನಡೆದಂತ 24 ಚೆಂಡುಗಳಲ್ಲಿ. ಸುಲಭದ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ಮಗವೀರ 11 ಉಳ್ಳಾಳದ ತಂಡ ರಾಮಾಂಜನೇಯ ಗುಡ್ಡೆ ಕೊಪ್ಪಳ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ.
ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಮೊದಲ 12 ಚೇಡುಗಳು ಮುಕ್ತಾಯ ಇದ್ದ ಬಳಿಕ 36 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 24 ಎಸೆತ 22 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೂರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ಧರ್ಮೇಶ ಆಕಾಶನನ್ನು ಪರಿಚಯಿಸ್ತಾ ಇದ್ದಾರೆ. ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ತಂಡ ಮತ್ತೆ 37ಕ್ಕೆ ತಲುಪ್ತಾ ಇದೆ. ಬಹಳ ಶೋಧ ಬರುತ್ತೆ. ಹೊಡೆತ ಸತೀಶ್ ಜಿ ದಾಂಡಿರವ ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಹಂತದ ಕಡಲ ನಾಡಿನ ಪರಿಸರ ಅಪ್ರತಿಭ ಆಟಗಾರರಾಗಿ ಮೆರೆದಾಟವನ್ನು ಮಾಡಿದಿರ್ತಕ್ಕಂಥ ಸತೀಶ್ ತನ್ನ ಹಿಂದಿನ ಆಟವನ್ನು ಮರುಕಳಿಸುವಂತಹ ಪ್ರಯತ್ನವನ್ನು ಈ ರೀತಿಯ ಪಂದ್ಯಾಟದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಈಗ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಸತೀಶ್ ಜಿ ದಾಣಿನ 3ನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 49. ವಿಜಯಕ್ಕಾಗಿ ಕೇವಲ 9 ಓಟಗಳು ಬರಬೇಕಾಗಿದೆ. ತನ್ನ ಮೂಲಕ ಹ್ಯಾಟ್ರಿಕ್ ಸಿಕ್ಸರ್ ಸತೀಶ್ ಜಿ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಕಡಲ ನಾಡಿನ ಬೋರ್ಖಾರಿತ ಬೆಳಗಿನ ಅವಧಿಯಲ್ಲಿ ಚಿತ್ರಾಪುರದ ಈ ಒಂದು ಕ್ರೀಡಾಂಗಣದ ಒಳಭಾಗದಲ್ಲಿ ಯುವ ಆಟಗಾರರು ನಾಚಿಸುವಂತ ಆಟವನ್ನು ಆಡ್ತಾ ಇರ್ತಕ್ಕಂಥ ಸತೀಶ್ 4ನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಮುಖಾಂತರವಾಗಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಡ ಮೊತ್ತ 56. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಸುಲಭ ಜಯವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿ ಮೊಗವೀರ 11 ಉಳ್ಳಾಳದ ತಂಡ ಹಿರಿಯ ಅನುಭವಿ ಆಟಗಾರರಾಗಿರ್ತಕ್ಕಂಥ ಶೈಲೇಶ ಮತ್ತು ಸತೀಶ್ ಆರ್ಭಟ ಬಿರುಸಿನ ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರರು ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇದೆ. ಮತ್ತೊಂದು ಶಾಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಶೈಲೇಶ್ ಪಡ್ಕೊಂಡ್ರು. ನೋ ಲಾಸ್, ಯಾವುದೇ ಹೋದರೆ ಆಘಾತವಿಲ್ಲದೆ ಒಂದು ಭರ್ಜರಿ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಮಾರುತಿ 11 ಉಳ್ಳಾಳದ ತಂಡ ಹಿರಿಯ ಆಟವನ್ನು ಮತ್ತೆ ಮರುಕಳಿಸುವಂತ ಆಟವನ್ನು ಆಡಿರ್ತಕ್ಕಂಥ ಶೈಲೇಶ ಮತ್ತು ಸತೀಶ್ ಅತ್ಯುತ್ತಮ ಆಟವನ್ನು ದಾಖಲಿಸಿದ್ದಾರೆ.